ಅರಸು ಕಾಲೋನಿಯ ವಾರ್ಡ್ ನಂಬರ್ 1ರಲ್ಲಿ ರುದ್ರಯ್ಯ ಅಲಗಯ್ಯ ಎಂಬುವರಿಗೆ ಸೇರಿದ ವಾಸದ ಮನೆ ತಡರಾತ್ರಿ ಸುರಿದ ಭಾರಿ ಮಳೆಗೆ ಮನೆಯ ಮೇಲ್ಚಾವಣಿ ಹಾಗೂ ಗೋಡೆ ಕುಸಿದು ಬಿದ್ದಿದ್ದು ಅದೃಷ್ಟವಶ ಯಾವುದೇ ಅವಘಡ ಸಂಭವಿಸದೆ ಪ್ರಾಣಾಪಾಯದಿಂದ ಮನೆಯ ಕುಟುಂಬಸ್ಥರು ಪಾರಾಗಿದ್ದಾರೆ. ಕಳೆದ 1 ತಿಂಗಳಿನಿಂದ ಬಿಟ್ಟು ಬಿಡದೆ ಸತತವಾಗಿ ಸುರಿಯುತ್ತಿರುವ ನಿರಂತರ ಮಳೆಗೆ ತಡರಾತ್ರಿ ಮನೆಯೊಂದು ಕುಸಿದು ಬಿದ್ದ ಘಟನೆ ತಾಲೂಕಿನ ಮರಸು ಗ್ರಾಮದಲ್ಲಿ ನಡೆದಿದೆ. ಸೋಮವಾರ ರಾತ್ರಿ ಸುರಿದ ಭಾರಿ ಮಳೆಗೆ ರುದ್ರಯ್ಯ ಅಲಗಯ್ಯ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ರಾತ್ರಿ 7:30ರ ಸಮಯದಲ್ಲಿ ಮನೆ ಕುಸಿದು ಬಿದ್ದಿದ್ದು ವಾಸ ಮಾಡಲು ಮನೆ ಇಲ್ಲದೆ ರುದ್ರಯ್ಯ ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ. ಮನೆಯಲ್ಲಿ ಸುಮಾರು 3-4 ವರ್ಷದ ಚಿಕ್ಕ ಮಕ್ಕಳಿದ್ದು ಮುಂದೇನು ಎಂಬ ಆತಂಕದಲ್ಲಿದ್ದಾರೆ. ರಾತ್ರಿ ಸುರಿದ ಭಾರಿ ಮಳೆಯಿಂದ ಮನೆ ಕುಸಿದು ಬಿದ್ದು ಕುಟುಂಬವು ಕಂಗಾಲಾಗಿದೆ. ಮನೆಯ ನಿವಾಸಿ ವೆಂಕಟೇಶ್ ಮಾತನಾಡಿ, ಕಳೆದ ರಾತ್ರಿ 7:30ರ ಸಮಯದಲ್ಲಿ ಮನೆಯವರೆಲ್ಲ ಒಳಗಡೆ ಕೂತು ಮಾತನಾಡಿಕೊಂಡು ಅಡುಗೆ ಮಾಡುತ್ತಿದ್ದೆವು ಹಾಗೂ ಮಕ್ಕಳು ಓದಿಕೊಳ್ಳುತ್ತಿದ್ದವು. ಜೋರಾದ ಮಳೆಯಿಂದ ಮನೆಯ ಮೇಲ್ಚಾವಣಿ ಮುರಿದು ಬೀಳುವ ಶಬ್ದ ಕೇಳಿ ಬಂತು. ಆಗ ಅಲ್ಲಿ ಮನೆಯವರೆಲ್ಲ ಆಚೆ ಬಂದ ಕೆಲವೇ ಹೊತ್ತಿನಲ್ಲಿ ಮನೆ ಮುರಿದು ಬಿದ್ದು ಸುತ್ತಮುತ್ತಲ ಗೋಡೆ ಕುಸಿದು ಬಿತ್ತು. ಸ್ವಲ್ಪ ತಡವಾಗಿದ್ದರೂ ನಮ್ಮ ಮೇಲೆ ಬಿದ್ದು ದೊಡ್ಡ ಅನಾಹುತ ಸಂಭವಿಸಿ ಬಿಡುತ್ತಿತ್ತು. ದೇವರ ದಯೆಯಿಂದ ನಮಗೆ ಮತ್ತು ನಮ್ಮ ತಂದೆ ಕಾಲಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದು ಬಿಟ್ಟರೆ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಇನ್ನು ರಾತ್ರಿ ಮಲಗಲು ಜಾಗವಿಲ್ಲದೆ ಪಕ್ಕದ ಮನೆ ಹಾಗೂ ದನದ ಕೊಟ್ಟಿಗೆಯಲ್ಲಿ ಇದ್ದೆವು. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದು ಮುಂದೇನು ಮಾಡಬೇಕೆಂದು ದಿಕ್ಕೆ ತೋಚುತ್ತಿಲ್ಲ. ಮನೆಯಲ್ಲಿದ್ದ ಸಾಮಾನುಗಳು ನಾಶವಾಗಿದೆ. ನಮಗೆ ಆದಷ್ಟು ಬೇಗ ಸರ್ಕಾರ ಪರಿಹಾರ ಮಾಡಿಕೊಡಬೇಕೆಂದು ವೆಂಕಟೇಶ್ ಮನವಿ ಮಾಡಿದರು. ಇನ್ನು ಮಳೆಯಿಂದ ಮನೆ ಸಂಪೂರ್ಣ ಹಾನಿಗೀಡಾಗಿದ್ದು ಗೋಡೆಗಳು ಕುಸಿದು ವಾಲಿ ನಿಂತಿವೆ. ಮನೆಯಲ್ಲಿದ್ದ ದಿನಸಿ ವಸ್ತುಗಳು, ಬಟ್ಟೆ, ಎಲೆಕ್ಟ್ರಾನಿಕ್ ವಸ್ತುಗಳು ಹಾನಿಯಾಗಿದೆ. ಸ್ಥಳಕ್ಕೆ ಇಂದು ಬೆಳಗ್ಗೆ ಗ್ರಾಮ ಲೆಕ್ಕಾಧಿಕಾರಿ ರವಿನಾಯಕ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದ್ದಾರೆ. ಒಟ್ಟಾರೆ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ರಾತ್ರಿ ಸುರಿದ ಭಾರಿ ಮಳೆಗೆ ಮನೆ ಕುಸಿದಿದ್ದು ಅದೃಷ್ಟವಶ ಮನೆ ಮುಂದೆ ಅಪಾಯದಿಂದ ಪಾರಾಗಿದ್ದಾರೆ. ಮನೆ ತುಂಬ ಹಳೇದಾಗಿದೆ. ಸರಿ ಸುಮಾರು ಒಂದು 7:30ರಲ್ಲಿ TV ನೋಡ್ತಾ ಇದ್ರು. ನಮ್ಮ ತಂದೆಯವರು, ನಮ್ಮ ತಾಯಿ ಅಡುಗೆ ಮಾಡ್ತಾ ಇದ್ರು, ಮಕ್ಕಳೆಲ್ಲ ಓದ್ಕೊತಾ ಇದ್ದು. ಸುಮಾರು ಒಂದು 7:15-7:15ರಲ್ಲಿ ಒಂದು ಗಳ ಬಿತ್ತು ದಬಾರ ಅಂತ ಮನೆಯಿಂದ ಹೊರಗಡೆ. ಏನಾಗಿದೆ ಅಂತ ಹೊರಗಡೆ ಬಂದು ನೋಡಿದ್ರು, ಗೋಡೆ ಎಲ್ಲ ಸೀಳ್ಬಿಟ್ಟಿತ್ತು. ಆಮೇಲೆ ಎಲ್ಲರೂ ಫ್ಯಾಮಿಲಿಯೆಲ್ಲ ಕರ್ಕೊಂಡು ಮನೆಯಿಂದ ಹೊರಗಡೆ ಬಂದಮೇಲೆ ಗೋಡೆ ಎಲ್ಲ ಬಿರುತ್ತಿದ್ದು ದಬಾರ ಅಂತ ಸೌಂಡ್ ಬಂತು. ನಾವು ಮನೆಯಿಂದ ಹೊರಗಡೆ ಇದ್ದು ಮಕ್ಕಳು ಎಲ್ಲ. ನನಗೂ ಸ್ವಲ್ಪ ಗಾಯ ಆಗಿದೆ, ನಮ್ಮ ತಂದೆಯವ್ರಿಗೂ ಗಾಯ ಆಗಿದೆ. ಅಂದಾಗ ನಮ್ಮ ತಾಯಿಯವರು ಅಡುಗೆ ಮಾಡ್ತಿದ್ರು. ಕರೆಂಟೆಲ್ಲ ಹೋಯ್ತು, ಕರೆಂಟೆಲ್ಲ ಬಲ್ಪ್ ಎಲ್ಲ ಸಿಡಿದೋದು. ಆಮೇಲೆ ನಮ್ಮ ತಾಯಿಯವರೆಲ್ಲ ಆಚೆ ಕಡೆ ಕರ್ಕೊಬಂದು ಮಕ್ಕಳಿಗೂ ಬಿಚ್ಚುವರು ಗಾಯ ಆಗಿದೆ, ಇಡಿಕೆ ಪಡಿಕೆ ಬಿದ್ದು. ಆಮೇಲೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ದೆಲ್ಲನೂ ಪಕ್ಕದ ಮನೆಗೆ ತಗೊಂಡು ಹೋದು. ಅಡುಗೆನೂ ಮಾಡಿರಲಿಲ್ಲ. ಆಮೇಲೆ ಪಕ್ಕದ ಮನೆಯಲ್ಲಿ ಅವ್ರ ಮೇಲೆ ಊಟ ಮಾಡಿ ರಾತ್ರಿ ಎಲ್ಲ ಅಲ್ಲೇ ತಿಂಗಿದ್ದೀವಿ.